ನಮಸ್ಕಾರ, ಮಮತಾ ಕಿಚನ್ಗೆ ಸ್ವಾಗತ. ಇಂದಿನ ರೆಸಿಪಿ ವೆಜಿಟೇಬಲ್ ಉಪ್ಮಾ ಅಥವಾ ತರಕಾರಿ ಉಪ್ಪಿಟ್ಟು. ಇದು ಒಳ್ಳೆ ಡಯಟ್ ಫುಡ್ಡೂ ಆಗುತ್ತಿದ್ದು, ಹೆಲ್ತಿ ಫುಡ್ಡೂ ಹೌದು. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: 2 ಗ್ಲಾಸಿನಷ್ಟು ಮೀಡಿಯಮ್ ರವೆ ತೊಗೊಂಡಿದ್ದೀನಿ, ಒಂದು ಬೌಲು ಸಬ್ಬಸಿಗೆ ಸೊಪ್ಪು, ಹುರಿದಿಟ್ಕೊಂಡಿದ್ದು ಕಡಲೆಬೀಜ, ಕಡಲೆಬೇಳೆ, ಕ್ಯಾರೆಟ್, ಬೀನ್ಸ್, ಉಪ್ಪು, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮೆಟೊ, ಜೀರಿಗೆ ಮತ್ತು ಸಾಸಿವೆ, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಎಣ್ಣೆ ಇಷ್ಟು ಬೇಕಾಗತ್ತೆ. ಮೊದಲಿಗೆ ಸ್ಟವ್ ಹಚ್ಚಿ ಬಾಣಲೆ ಇಟ್ಕೋತಿದ್ದೀನಿ. ಬಾಣಲೆ ಕಾದಿದೆ. ಇವಾಗ ಈ ಗ್ಲಾಸ್ನಲ್ಲಿ 2 ಗ್ಲಾಸ್ ರವೆ ತೊಗೊಂಡಿದ್ದೀನಿ. ಮೊದಲಿಗೆ ರವೆ ಹುರಿದ್ಕೊಳ್ಳೋಣ. ಫಸ್ಟಿಗೆ ಹಾಗೆ 1-2 ನಿಮಿಷ ಹುರ್ಕೊಂಡು ನಂತರ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತೀನಿ. ಸ್ವಲ್ಪ ಹಾಕೊಳ್ಳೋಣ. ಈಗ ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ರವೆ ಗಮ್ ಅಂತ ವಾಸನೆ ಬರಬೇಕು. ಆ ರೀತಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಉಪ್ಪಿಟ್ಟು ತುಂಬ ಟೇಸ್ಟಿ ಆಗುತ್ತೆ. ಈ ಥರ ಚೆನ್ನಾಗಿ ಕೈ ಬಿಡದಲ್ಲೇ ಫ್ರೈ ಮಾಡ್ಕೋಬೇಕು. ಈಗ ಚೆನ್ನಾಗಿ ಫ್ರೈ ಆಗಿದೆ. ಅದೊಂದು ಪ್ಲೇಟಿಗೆ ತೆಗೆದಿಟ್ಕೊಂಡಿದ್ದೀನಿ. ಅದೇ ಬಾಣಲಿಗೆ ಮತ್ತು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ನೋಡಿ, ಎಣ್ಣೆ ಕಾದ ನಂತರ ಚೆನ್ನಾಗಿ ಎಣ್ಣೆ ಕಾದ ಮೇಲೇ ನಾವು ಸಾಸಿವೆ ಜೀರಿಗೆ ಹಾಕಬೇಕು. ನೋಡಿ, ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ. ಸಾಸಿವೆ ಮತ್ತು ಜೀರಿಗೆ ಎರಡೂ ಹಾಕೋತಾ ಇದ್ದೀನಿ. ಕೆಲವರು ಜೀರಿಗೆ ಹಾಕೋತಾರೆ, ಕೆಲವರು ಹಾಕೊಳ್ಳೋದಿಲ್ಲ. ಆಪ್ಷನಲ್, ಜೀರಿಗೆ ಬೇಕಾದ್ರೆ ಸ್ಕಿಪ್ ಮಾಡ್ಬೋದು. ನೋಡಿ, 2 ಫ್ರೈ ಆಗಿದೆ. ಇವಾಗ ಕಡಲೆಬೇಳೆ ಹಾಕ್ಕೊತಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಆಗಿದೆ. ಜೊತೆಗೆ ಕರಿಬೇವು ಸೊಪ್ಪು ಹಾಕೋತಾ ಇದ್ದೀನಿ. ನೋಡಿ, ಫ್ರೈ ಆಗಿದೆ. ಇವಾಗ ಕಡಲೆ ಬೀಜನ ಹುರಿದಿಟ್ಕೊಂಡಿದ್ವಲ್ಲ, ಅದನ್ನು ಈಗಲೇ ಹಾಕೋತಾ ಇದ್ದೀನಿ. ಜೊತೆಗೆ ಹಸಿಮೆಣಸಿನ್ಕಾಯಿ ಈಗಲೇ ಹಾಕ್ಕೊತಾ ಇದ್ದೀನಿ. ಅದನ್ನು ಈಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಹಸಿಮೆಣಸಿನ್ಕಾಯಿ ಈಗ ಚೆನ್ನಾಗಿ ಫ್ರೈ ಆಗಿದೆ. ಈ ಟೈಮ್ನಲ್ಲೇ ಈರುಳ್ಳಿ ಹಾಕೋತೀನಿ. ತರಕಾರಿ ಉಪ್ಪಿಟ್ಟು ಆಗಿರೋದ್ರಿಂದ ತರಕಾರಿ ಹೆಚ್ಚಿದ್ರೂ ನಡೆಯುತ್ತೆ. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಟೊಮೆಟೊ, ಅಂದರೆ 2 ಟೊಮೆಟೊ ಅಷ್ಟು ಹಾಕ್ಕೊತಾ ಇದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಆಗಬೇಕು. ಅದ್ರ ಜೊತೆಗೇ ಇವಾಗ ಬೀನ್ಸ್ ಹಾಕೋತಿದ್ದೀನಿ ಮತ್ತು ಕ್ಯಾರೆಟ್ ಎರಡೂ ಇದ್ರ ಜೊತೆಗೇ ಚೆನ್ನಾಗಿ ಬೇಯಿಸ್ಕೋಬೇಕು. ಇದರಲ್ಲೇ ಒಗ್ಗರಣೆಯಲ್ಲೇ ಅರ್ಧ ಬೇಯಬೇಕು. ಹಾಗಾಗಿ ಈಗ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಬೇಗ ತರಕಾರಿಗಳು ಸಾಫ್ಟ್ ಆಗುತ್ತೆ. ಹಾಗಾಗಿ ಈಗ ಟೈಮ್ನಲ್ಲೇ ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಸ್ವಲ್ಪ ಹೊತ್ತು ಹಾಗೆ ಅದರೊಳಗೇ ಬೇಯಿಸ್ಕೋಬೇಕು. ಇವಾಗ ಸಬ್ಬಸಿಗೆ ಸೊಪ್ಪು ಅದನ್ನು ಈಗಲೇ ಸೇರಿಸ್ಕೊಂಡು ಇದರಲ್ಲೇ ಬೇಯಿಸ್ಕೋಬೇಕು. ಈ ಸಬ್ಬಸಿಗೆ ಸೊಪ್ಪು ಹಾಕೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ಉಪ್ಪಿಟ್ಟಿಗೆ. ತಿನ್ನಲಾರ್ದವರು ಸಹಿತ ತಿಂದು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಆ ರೀತಿ ಟೇಸ್ಟ್ ಕೊಡುತ್ತೆ ಸಬ್ಬಸಿಗೆ ಸೊಪ್ಪು ಹಾಕೋದ್ರಿಂದ. ನೋಡಿ, ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕು. ನಾವು ಸೊಪ್ಪು ಹಾಕ್ಕೊಂಡಾಗ ಜಾಸ್ತಿ ಅನ್ನಿಸ್ತು. ಈಗ ಅದು ಬೆಂದ ಕೂಡಲೇ ನೋಡಿ ಸ್ವಲ್ಪ ಆಗಿದೆ. ಈಗೆಲ್ಲ ತರಕಾರಿ ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದಿದೆ, ಸಾಫ್ಟ್ ಆಗಿದೆ ಅದು.
ನೋಡಿ ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕು. ಉಪ್ಪು ಖಾರ ಎಲ್ಲ ಇಟ್ಕೊಳ್ಳುತ್ತೆ ತರಕಾರಿಗೆ, ಹಾಗಾಗಿ ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ಅದಕ್ಕೆ ನಾನು 4 ಗ್ಲಾಸ್ ನೀರು ಹಾಕ್ಕೋತಾ ಇದ್ದೀನಿ. ಯಾಕಂದರೆ 2 ಗ್ಲಾಸು ರವೆ ತೊಗೊಂಡಿದ್ನಲ್ಲ, ಹಾಗಾಗಿ 4 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. 1 ಗ್ಲಾಸಿಗೆ 2 ಗ್ಲಾಸ್ ಥರ ನೀರು ಹಾಕ್ಕೊಂಡಿದ್ದೀನಿ. ನೋಡಿ ಈ ಸಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಈಗ ಲಿಡ್ ಕ್ಲೋಸ್ ಮಾಡ್ಕೋತೀನಿ. ಅದು ಕುದಿ ಬರೋವರೆಗೂ ಸ್ವಲ್ಪ ಲಿಡ್ ಕ್ಲೋಸ್ ಮಾಡ್ಕೋತಿದ್ದೀನಿ. ನೋಡಿ ಈಗ ಈ ರೀತಿ ಕುದಿ ಇರಬೇಕು, ಚೆನ್ನಾಗಿ ಎಲ್ಲ ತರಕಾರಿನೂ ಬೆಂದಿರುತ್ತೆ. ಈ ಟೈಪು ಕುದಿ ಬರ್ತಿರ್ಬೇಕಾದ್ರೆ ನಾವು ಸ್ಲೋ ಫ್ಲೇಮ್ ಇಟ್ಕೋಬೇಕು. ಆ ಫ್ಲೇಮ್ ಸಣ್ಣ ಇಟ್ಕೊಂಡು ನಾವು ರವೆ ಹಾಕ್ಕೋಬೇಕು, ಇಲ್ಲಾಂದರೆ ಕೈಗೆ ಸಿಡಿಯುತ್ತೆ. ಹಾಗಾಗಿ ಲೋ ಫ್ಲೇಮ್ ಇಟ್ಕೊಂಡು ನಿಧಾನವಾಗಿ ರವೆ ಹಾಕ್ಕೊಂಡು ತಿರುಗಿಸ್ಕೋಬೇಕು. ನೋಡಿ ಈ ಥರ ಚೆನ್ನಾಗಿ ಲೋ ಫ್ಲೇಮಲ್ಲಿ ತಿರುಗಿಸ್ಕೋಬೇಕು. ಒಂದು 2 ನಿಮಿಷ ಈ ಟೈಪ್ ಕೈ ಆಡಿಸ್ಕೊಳ್ಳೋಣಂತೆ. ಕೈ ಆಡಿಸ್ಕೊಂಡು ಒಂದು 2 ನಿಮಿಷ ಲಿಡ್ ಕ್ಲೋಸಿ ಮಾಡಿ ಬಿಡೋಣಂತೆ. ನೋಡಿ ಈಗ ಉಪ್ಪಿಟ್ಟು ಎಲ್ಲ ಆಗಿದೆ, ರವೆ ಎಲ್ಲ ನೀರು ಹೀರ್ಕೊಂಡಿದೆ. ಈಗ ಮೇಲೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಈಗ ಒಂದು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಇದು ಒಂದು ಹೆಲ್ತಿ ಫುಡ್, ಇದು ಒಳ್ಳೆ ಬ್ರೇಕ್ಫಾಸ್ಟ್ ಆಗುತ್ತೆ ಇದು. ಇದೇ ಥರ ಮಮತಾ ಕಿಚನ್ನ ವೀಕ್ಷಿಸಿ. ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.